ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಪ್ರಿಲಿಮ್ಸಲ್ಲಿ ಚಾಪ್ಟರ್ ನಂಬರ್ 5 ಡೆಸಿಮಲ್ ಕನ್ನಡದಲ್ಲಿ ದಶಮಾಂಶಗಳು ಇದರಲ್ಲಿ ಕ್ವಶನ್ ನಂಬರ್ 41 ಇಂದ ಕ್ವಶನ್ ನಂಬರ್ 50 ವರೆಗೂ ಒಂದು 10 ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ಈಗ ಕ್ವಶನ್ ನಂಬರ್ 41 ನೋಡಿ, ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ. ಆಯ್ತಾ, ಇಲ್ಲೊಂದು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 36.8 36.8 ಎರಡು ಕಾಮನ್ ಇದೆ. ಆಯ್ತಾ, ಇವೆರಡು ಮಲ್ಟಿಪ್ಲೈ ಮಾಡಬೇಕು, ಅದಾದ್ಮೇಲೆ ಇವೆರಡು ಮಲ್ಟಿಪ್ಲೈ ಮಾಡಬೇಕು, ಅದಾದ್ಮೇಲೆ ಬಂದಂತ ಆನ್ಸರ್ನ ಆ್ಯಡ್ ಮಾಡಬೇಕು. ಆಯ್ತಾ, ಆ ರೀತಿನೂ ಸಾಲ್ವ್ ಮಾಡ್ಬೋದು. ಆಯ್ತಾ, ನೋಡಿ 36.8 36.8 ಇದೆ, ಇವೆರಡು ಆಚೆ ತೆಗೀರಿ. ಆಚೆ ತೆಗೆದ್ರೆ 36.8 ಆಚೆ ತೆಗೆದಿದ್ದೀನಿ, ಇಲ್ಲೇನು ಉಳ್ಕೊತ್ತು 4.7 ಉಳ್ಕೊತ್ತು. ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ. 36.8ನ ಆಚೆ ತೆಗೆದಿದ್ದೀನಿ, ಇಲ್ಲಿ 5.3 ಉಳ್ಕೋತು. ನೆಕ್ಸ್ಟ್ 36.8 4.7 ಪ್ಲಸ್ 5.3 ಅಂದರೆ 10 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 10 ಆಗುತ್ತೆ. ಆಯಿತಾ, 36.8ಗೆ 10ನ ಮಲ್ಟಿಪ್ಲೈ ಮಾಡಿದ್ರೆ 368 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಆಯಿತಾ, ಈ ರೀತಿ ಏನಂದ್ರೆ ಇಲ್ಲೊಂದೆರಡು ಮಲ್ಟಿಪ್ಲಿಕೇಶನ್ ಇರುತ್ತೆ, ಇಲ್ಲೊಂದೆರಡು ಮಲ್ಟಿಪ್ಲಿಕೇಶನ್ ಇದೆ, ಮಧ್ಯೆ ಅಡಿಷನ್ ಸಿಂಬಲ್ ಇದ್ದಾಗ ಈ ರೀತಿ ಕಾಮನ್ ಇರೋ ಟರ್ಮ್ನ ಆಚೆ ತೆಗೆದುಬಿಟ್ಟು ಸಿಂಪ್ಲಿಫೈ ಮಾಡಿ ತುಂಬ ಬೇಗ ಸಾಲ್ವ್ ಮಾಡ್ಬೋದು. ಆಯಿತಾ, ಸಾಮಾನ್ಯವಾಗಿ ಈ ಲೆಕ್ಕನ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂದರೆ ನಾವು ಟ್ರೆಡಿಷನಲ್ ಆಗಿ ಅಂದರೆ ಬೊಡಮಾಸ್ ರೂಲ್ ಪ್ರಕಾರ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಈ ಥರ ಕೊಟ್ಟಾಗ ಏನು ಮಾಡ್ತೀವಿ ಅಂದರೆ ಬೊಡಮಾಸ್ ರೂಲ್ ಪ್ರಕಾರ ಫಸ್ಟು ಏನು ಮಾಡ್ತೀವಿ, ಡಿವಿಷನ್ ಇದ್ರೆ ಡಿವಿಷನ್ ಸಾಲ್ವ್ ಮಾಡ್ತೀವಿ, ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಆಮೇಲೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್. ಆಯಿತಾ, ಯಾವ್ದಾದ್ರು ಮಾಡ್ತೀವಿ. ಇಲ್ಲಿ ಡಿವಿಷನ್ ಇಲ್ಲ, ಫಸ್ಟ್ ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡ್ತೀವಿ. ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀವಿ, ಇವೆರಡನ್ನು ಮಲ್ಟಿಪ್ಲೈ ಮಾಡೋದು ಏನು ಬರುತ್ತೆ ಅಂದರೆ 172.96 ಬರುತ್ತೆ. ಆಯಿತಾ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 195.04 ಬರುತ್ತೆ. ಆಯಿತಾ, ಪುನಃ ಇವೆರಡನ್ನು ಆ್ಯಡ್ ಮಾಡಿದ್ರೆ 368 ಬರುತ್ತೆ. ಆಯಿತಾ, ಇದು ಸೆಕೆಂಡ್ ಮೆಥಡ್. ಆಯಿತಾ, ಬೇಕು ಅಂದರೆ ಈ ಮೆಥಡಲ್ಲಿ ಸಾಲ್ವ್ ಮಾಡಿ, ಇಲ್ಲಾಂದ್ರೆ ಆ ಮೆಥಡ್ ಯೂಸ್ ಮಾಡಿ. ಈ ಮೆಥಡ್ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮಲ್ಟಿಪ್ಲಿಕೇಶನ್ ಜಾಸ್ತಿ ಟೈಮ್ ತಗೊಳುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 172.96 ಬರುತ್ತಲ್ಲ, ಆ ಜಸ್ಟ್ ಟೈಮಿಂಗಲ್ಲಿ ಪ್ರೀವಿಯಸ್ ಮೆಥಡಲ್ಲಿ ಕಂಪ್ಲೀಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಆಯಿತಾ, ಇದೊಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ಅದಕ್ಕೋಸ್ಕರ ನೀವು ಪ್ರೀವಿಯಸ್ ಮೆಥಡ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಅಕಸ್ಮಾತ್ ಏನಾದ್ರು ಈ ರೀತಿ ಕಾಮನ್ ಟರ್ಮ್ ಒಂದೇ ರೀತಿ ನಂಬರ್ಸ್ ಇಲ್ಲ ಅಂದರೆ ಬೇಕಾದ್ರೆ ಈ ರೀತಿ ಈ ಮೆಥಡ್ ಯೂಸ್ ಮಾಡಿ ಬೇಕಾದ್ರೆ ಸಾಲ್ವ್ ಮಾಡ್ಬೋದು. ಆಯಿತಾ, ಎರಡು ಮೆಥಡು ಕಲ್ತ್ಕೊಂಡಿರಿ. ಆಪ್ಷನ್ ಏನು ಬರುತ್ತೆ? ಸೆಕೆಂಡ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ರು ಆನ್ಸರು ಬಿ ಬರುತ್ತೆ. ನಂಬರ್ 42 ನೋಡಿ, ಕ್ವಶನ್ ನಂಬರ್ 42 ಅಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಇಲ್ಲೂ ಅಷ್ಟೇ ಕಾಮನ್ ಟರ್ಮ್ ಇದೆ, ಇಲ್ಲೊಂದು ಟರ್ಮು ಕಾಮನ್ ಟರ್ಮ್ ಇದೆ. ಆಯಿತಾ, ಕಾಮನ್ ಟರ್ಮ್ ಇದ್ದಾಗ ಆಚೆ ತಗೊಳ್ಳಿ, ಇದನ್ನ ಹೊರಗಡೆ ಇಟ್ಕೊಳ್ಳಿ. ಏನು ಉಳ್ಕೋತು 8.3 ಮೈನಸ್ ಇದೆ, ಮೈನಸ್ ಅಲ್ಲಿ ಇದು 3.3 ಆ್ಯಕ್ಚುಲಿ, ಇದು 33 ಅಲ್ಲ, ಇದು 3.3, ಇದು 3.3. ಆಯಿತಾ, ನೋಡಿ 29.7 8.3 3.3ನ ಮೈನಸ್ ಮಾಡಿದ್ರೆ ನಮಗೆ 5 ಬರುತ್ತೆ. ಆಯಿತಾ, 5 ಬರುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ 148.5 ಬರುತ್ತೆ. 148.5 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಈ ಮಲ್ಟಿಪ್ಲಿಕೇಶನ್ ಎಲ್ಲ ನೀವು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು ಆನ್ಸರ್ನ ಮಾಡಬೇಕು, ಸುಮ್ಮನೆ ಬರ್ಕೊಳ್ಳೋದಲ್ಲ. ಬೋರ್ಡ್ ಮೇಲೆ ಬರ್ದಿರೋದನ್ನ ಬರ್ಕೋಬೇಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ, ಇವೆರಡನ್ನು ಮೈನಸ್ ಮಾಡಿ. ಆಯಿತಾ, ಮೈನಸ್ ಮಾಡಿಬಿಟ್ಟು ಕ್ರಾಸ್ ವೆರಿಫಿಕೇಶನ್ ಮಾಡಿಬಿಟ್ಟು ಆನ್ಸರ್ನ ಬರ್ಕೊಳ್ಳಿ. ಕ್ವಶನ್ ನಂಬರ್ 42ಗೆ ಆಪ್ಷನ್ ಸಿ. ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತಾ ಇದ್ದೀನಿ, ಈ ರೀತಿ ಕಾಮನ್ ಟರ್ಮ್ ಇದ್ದಾಗ ಅದನ್ನು ಆಚೆ ತಗೊಳ್ಳಿ, ತುಂಬ ಸಿಂಪಲ್ ಆಗುತ್ತೆ ಪ್ರಾಬ್ಲಮ್ ಮಾಡೋದು. ಆಯಿತಾ, ಇಲ್ಲಾಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಅದು ಜಾಸ್ತಿ ಟೈಮ್ ತಗೊಳುತ್ತೆ. ನಿಮಗೆ ಇದಕ್ಕಿಂತ 5ರಷ್ಟು ಟೈಮ್ ಜಾಸ್ತಿ ತಗೊಳುತ್ತೆ. ಅದಕ್ಕೋಸ್ಕರ ಈ ರೀತಿ ಕಾಮನ್ ಟರ್ಮ್ ಇದ್ದಾಗ ಅದನ್ನು ಆಚೆ ತಗೊಂಡು ಸಿಂಪ್ಲಿಫೈ ಮಾಡಿ. ಕ್ವಶನ್ ನಂಬರ್ 42ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 43 ನೋಡಿ, ಕ್ವಶನ್ ನಂಬರ್ 43ಅಲ್ಲಿ ಆಯಿತಾ, ಒನ್ಸ್ ಅಗೈನ್ ಕಾಮನ್ ಟರ್ಮ್ ಇದೆ 5.64 ಕಾಮನ್ ಟರ್ಮ್ ಇದೆ, ತೆಗೆದು ಆಚೆ ಹಾಕಿ. ಏನು ಉಳ್ಕೋತು 8.7 ಉಳ್ಕೋತು,
ಮೈನಸ್ ಇದೆ, ಮೈನಸ್ಸು ಇಲ್ಲಿ 4.7 ಉಳ್ಕೋತು ಆಯಿತಾ. 8.7 4.7 ಕಳೆದ್ರೆ ಎಷ್ಟು ಬರುತ್ತೆ ನಮಗೆ 4 ಉಳ್ಕೊಳ್ಳುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 22.56 ಬರುತ್ತೆ. 22.56 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 43ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 44 ನೋಡಿ. ಕ್ವಶನ್ ನಂಬರ್ 44ನ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು ಆಯ್ತಾ. ಫಸ್ಟ್ ಲೈನ್ ಬೈ ಲೈನ್ನ ಓದಿ ಅರ್ಥ ಮಾಡ್ಕೊಂಡು ಈಕ್ವೇಶನ್ ರೂಪದಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಫಸ್ಟ್ ಲೈನ್ ನೋಡಿ, ದ ಪ್ರಾಡಕ್ಟ್ ಆಫ್ ದ ಟೂ ಡೆಸಿಮಲ್ ನಂಬರ್ ಈಸ್ 79.2 ಅಂತ ಕೊಟ್ಟಿದ್ದಾನೆ ಆಯ್ತಾ. ಎರಡು ದಶಮಾಂಶ ಸಂಖ್ಯೆಗಳ ಗುಣಲಬ್ಧ 79.2 ಅಂತ ಕೊಟ್ಟಿದ್ದಾನೆ ಆಯ್ತಾ. ನಾವು ಆಲ್ರೆಡಿ ಹೇಳಿದ್ವಿ ಸೆಕೆಂಡ್ ಚಾಪ್ಟರ್ಲೆ ಪ್ರಾಡಕ್ಟ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ ತಕ್ಷಣ ಏನ್ ಬರ್ಕೋಬೇಕು ನಾವು ಪ್ರಾಡಕ್ಟ್ ಆಫ್ ಟೂ ನಂಬರ್ ಅಂದ ತಕ್ಷಣ ಎ ಇಂಟು ಬಿ ಅಂತ ಬರ್ಕೋಬೇಕು ಆಯ್ತಾ. ಅವನೇ ಕೊಟ್ಟಿದ್ದಾನೆ ನಂಬರ್ 79.2. ಪ್ರಾಡಕ್ಟ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ ತಕ್ಷಣ ಎ ಇಂಟು ಬಿ ಅಂತ ಬರ್ಕೋಬೇಕು. ಈಸ್ 79.2 ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡಿ, ಇಫ್ ಒನ್ ಆಫ್ ದೆಮ್ ಇಸ್ 0.8 ಆಯ್ತಾ. ಅದರಲ್ಲಿ ಒನ್ ನಂಬರ್ ಏನಾದ್ರೂ 0.8 ಆಗಿದ್ರೆ, ಎರಡು ನಂಬರ್ ಕೊಟ್ಟಿದ್ದೀನಲ್ಲ ಅದರಲ್ಲಿ ಒನ್ ನಂಬರು 0.8 ಆಗಿದ್ರೆ ಇನ್ನೊಂದು ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಫಸ್ಟ್ ಏನ್ ಮಾಡಿದ್ದೇನೆ, ದ ಪ್ರಾಡಕ್ಟ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ಬಿಟ್ಟು ಒಂದು ನಂಬರ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಲೈನ್ ಅಲ್ಲಿ ಎರಡು ಸಂಖ್ಯೆಯಲ್ಲಿ ಒಂದ್ರದ್ದು ವ್ಯಾಲ್ಯೂ ಕೊಟ್ಟಿದ್ರೆ ಇನ್ನೊಂದ್ರದ್ದು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ ಅಷ್ಟೇ. ಎ ಇಸ್ ಈಕ್ವಲ್ ಟು ಆ ಕಡೆ ಏನಿದೆ 79.2 ಅಂತ ಇದೆ, ಇದು ಮಲ್ಟಿಪ್ಲಿಕೇಶನ್ ಇದೆ, ಈಕ್ವಲ್ ಸೈನ್ ದಟ್ ಆ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ 0.8 ಆಗುತ್ತೆ ಆಯ್ತಾ. ಇಲ್ಲಿ ನೋಡಿ, ಡೆಸಿಮಲ್ ಪಾಯಿಂಟ್ನ ತೆಗಿಬೇಕು. ಮೇಲ್ಗಡೆ ಒಂದು ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಕೆಳಗಡೆ ಒಂದು ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ ಆಯ್ತಾ. ಎರಡು ಕ್ಯಾನ್ಸಲ್ ಆಗುತ್ತೆ. ಎ ಇಸ್ ಈಕ್ವಲ್ ಟು 792/8 ಅಂತ. 792ನ 8 ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 99 ಬರುತ್ತೆ. 99 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 44ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 45 ನೋಡಿ. ಕ್ವಶನ್ ನಂಬರ್ 45 ಅಷ್ಟೇ ಒಂದು ಸ್ಟೋರಿ ತರ ಕೊಟ್ಟಿದ್ದೇನೆ, ಅದನ್ನ ಈಕ್ವೇಶನ್ ತರ ಬರ್ಕೊಂಡು ಸಿಂಪ್ಲಿಫೈ ಮಾಡಬೇಕು ಆಯ್ತಾ. ಫಸ್ಟ್ ಲೈನ್ ಬೈ ಲೈನ್ ಓದಿ ಅರ್ಥ ಮಾಡ್ಕೊಂಡು ಈಕ್ವೇಶನ್ ರೂಪದಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿ. ಫಸ್ಟ್ ಲೈನ್ ನೋಡಿ, ದ ಪ್ರಾಡಕ್ಟ್ ಆಫ್ ದ ಟೂ ಡೆಸಿಮಲ್ ನಂಬರ್ ಇಸ್ 3.23 ಆಯ್ತಾ. ಎರಡು ದಶಮಾಂಶ ಸಂಖ್ಯೆಗಳ ಗುಣಲಬ್ಧ 3.23 ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಹೇಳಿದ್ನಲ್ಲ, ಪ್ರಾಡಕ್ಟ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ಗುಣಲಬ್ಧ ಅಂತ ತಕ್ಷಣ ಏನ್ ಬರ್ಕೋಬೇಕು ನಾವು? ಎ ಇಂಟು ಬಿ ಅಂತ ಬರ್ಕೋಬೇಕು. ಅವರೇ ಕೊಟ್ಟಿದ್ದಾರೆ 3.23 ಅಂತ, 3.23 ಅಂತ ಆ ನಂಬರ್ನ ಕೊಟ್ಟಿದ್ದಾರೆ. ಇಫ್ ಒನ್ ಆಫ್ ದೆಮ್ ಇಸ್ 1.7, ಅದರಲ್ಲಿ ಒಂದು ನಂಬರು 1.7 ಅಂತೆ. ಇವೆರಡರಲ್ಲಿ ಒಂದು ನಂಬರು 1.7 ಅಂತೆ, 1.7 ಅಂತ ಬರ್ಕೋತೀವಿ ಆಯ್ತಾ. ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ ಆಯ್ತಾ. ಫಸ್ಟ್ ಲೈನ್ ಏನು ಕೊಟ್ಟಿದ್ದಾನೆ? ಪ್ರಾಡಕ್ಟ್ ಆಫ್ ಟೂ ನಂಬರ್ ಇಸ್ 3.23, ಎರಡು ಸಂಖ್ಯೆಗಳ ಗುಣಲಬ್ಧ 3.23, ಅದರಲ್ಲಿ ಒಂದು ಸಂಖ್ಯೆ 1.7 ಆದ್ರೆ ಇನ್ನೊಂದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಜಸ್ಟ್ ಸಿಂಪ್ಲಿಫೈ ಮಾಡಿ. ಈಗ ಎ ಇಸ್ ಈಕ್ವಲ್ ಟು 3.23 ಡಿವೈಡೆಡ್ ಬೈ 1.7 ಆಯ್ತಾ. 1.7 ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ, ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ, 1.7 ಕೆಳಗಡೆ ಬರುತ್ತೆ. ಈಗ ನೋಡಿ, ಡೆಸಿಮಲ್ ಪಾಯಿಂಟ್ ತೆಗಿಬೇಕು. 1 2 ಮೇಲ್ಗಡೆ ಎರಡು ಅಂಕಿ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಕೆಳಗಡೆ ಒಂದು ಅಂಕಿ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಒಂದು ಡೆಸಿಮಲ್ ಪಾಯಿಂಟ್ ಕ್ಯಾನ್ಸಲ್ ಆಗುತ್ತೆ, ಒಂದೇ ಒಂದು ಉಳ್ಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ. ಈಗ ಇದನ್ನ ಸಿಂಪ್ಲಿಫೈ ಮಾಡಿ. 323 ಡಿವೈಡೆಡ್ ಬೈ 70 ಆಯ್ತಾ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 17 1 17 19 ಆಯ್ತಾ. ನಿಮಗೆ ಆನ್ಸರು 19 ಬರುತ್ತೆ ಆಯ್ತಾ. ಇದು ಫೈನಲ್ ಆನ್ಸರ್ ಅಲ್ಲ, ಇಲ್ಲಿ ಒಂದು ಚುಕ್ಕಿ ಐತೆ, ಒಂದು ಚುಕ್ಕಿನ ತೆಗೆದು ಇಲ್ಲಿ ಹಾಕಿ ಆಯ್ತಾ. ಬೇಕು ಅಂದ್ರೆ ಡೈರೆಕ್ಟ್ ಇಲ್ಲಿ ಹಾಕೋಬಹುದು. ನಾನು ನೆಕ್ಸ್ಟ್ ಸ್ಟೆಪ್ ಬರೀತೀನಿ, ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ನೆಕ್ಸ್ಟ್ ಸ್ಟೆಪ್ ಬರೀತಾ ಇದ್ದೀನಿ ಅಂತ. ಇಲ್ಲಿ ಒಂದು ಚುಕ್ಕಿ ಉಳ್ಕೊಂಡೈತಲ್ಲ, ಒಂದು ಚುಕ್ಕಿನ ಒಂದು ಡಿಜಿಟ್ ಅಂತ ಹಾಕಿ. ಇದು ಆನ್ಸರ್, ಫೈನಲ್ ಆನ್ಸರ್.
1.9. ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಬಿ. ಕ್ವಶನ್ ನಂಬರ್ 46 ನೋಡಿ. ಕ್ವಶನ್ ನಂಬರ್ 46 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ದ ಪ್ರಾಡಕ್ಟ್ ಆಫ್ ದ ಟೂ ಡೆಸಿಮಲ್ ನಂಬರ್ ಈಸ್ 86.94. ಆಯ್ತಾ? ದ ಪ್ರಾಡಕ್ಟ್ ಆಫ್ ದ ಟೂ ಡೆಸಿಮಲ್ ನಂಬರ್ ಈಸ್ 86.94. ಎರಡು ಸಂಖ್ಯೆಗಳ ಗುಣಲಬ್ಧ 86.94. ಇಫ್ ಒನ್ ಆಫ್ ದೆಮ್ ಇಸ್ 2.3, ಇಫ್ ಒನ್ ಆಫ್ ದೆಮ್ ಇಸ್ 2.3, ಅದರಲ್ಲಿ ಒಂದು 2.3 ಆಗಿದ್ದರೆ ಇನ್ನೊಂದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಜಸ್ಟ್ ಸಿಂಪ್ಲಿಫೈ ಮಾಡಿ. ನಮಗೆಲ್ಲ ಗೊತ್ತಿದೆ 86.94 ಡಿವೈಡೆಡ್ ಬೈ 2.3. ಡೆಸಿಮಲ್ ಪಾಯಿಂಟ್ ಆಚೆ ತೆಗೆದಾಕಿ. ಮೇಲ್ಗಡೆ 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ ಬರ್ಕೊಂಡಿದ್ದೀನಿ, ಕೆಳಗಡೆ 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ ಬರ್ಕೊಂಡಿದ್ದೀನಿ. 2 ಕ್ಯಾನ್ಸಲ್ ಮಾಡಿ, ಒಂದೇ ಒಂದು ಉಳ್ಕೊತು. ಆಯ್ತಾ? ಈಗ ಡೆಸಿಮಲ್ ಪಾಯಿಂಟ್ನ ತೆಗೀರಿ. 86.94 ಡಿವೈಡೆಡ್ ಬೈ 23. ಇದನ್ನ ಡಿವೈಡ್ ಮಾಡಿ. ಡಿವೈಡ್ ಈ ಥರ ಮಾಡ್ಬೇಕು ನೀವು, ಹಂಗೆ ಅದಲ್ಲ. 23 ಇಂದ 8694ನ ಡಿವೈಡ್ ಮಾಡಿ. ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? ಎ ಇಸ್ ಈಕ್ವಲ್ ಟು ನಿಮಗೆ 378 ಬರುತ್ತೆ. ನಿಮಗೆ 378 ಬರುತ್ತೆ. ನಿಮಗೆ ಕೋಶೆಂಟ್ ಅಥವಾ ಭಾಗಲಬ್ಧ 378 ಬರುತ್ತೆ. ಮತ್ತು ಇಲ್ಲೊಂದು ಚುಕ್ಕಿ ಇದೆಯಲ್ಲ, ಉಳ್ಕೊಂಡಿದ್ದಲ್ಲಿ ಚುಕ್ಕಿನ ಇಲ್ಲಿ ಹಾಕಿ. ಇಲ್ಲಿ ಹಾಕಿದ್ರೆ ಏನಾಗುತ್ತೆ? ಎ ಇಸ್ ಈಕ್ವಲ್ ಟು 37.8 ಆಗುತ್ತೆ. ಫೈನಲ್ ಆನ್ಸರ್ ಏನಾಗುತ್ತೆ? 37.8 ಆಗುತ್ತೆ. ಇದಕ್ಕೆ ಆಪ್ಷನ್ ಸಿ. ಕ್ವಶನ್ ನಂಬರ್ 46ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 47 ನೋಡಿ. ಕ್ವಶನ್ ನಂಬರ್ 47ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಯಾವುದೋ ಒಂದು ಫ್ಲಾಸ್ಕು ಖಾಲಿ ಇದ್ದಾಗ 84.37 ಗ್ರಾಮು ತೂಕ ಇದೆಯಂತೆ. ಅದೇ ಫ್ಲಾಸ್ಕು ನೀರಿಂದ ತುಂಬಿದಾಗ 173.10 ಗ್ರಾಮ್ ಇರುತ್ತಂತೆ. ಹಾಗಾದ್ರೆ ನೀರ್ದು ವೆಯ್ಟ್ ಎಷ್ಟು ಅಂತ ಕೇಳಿದ್ರೆ, ಆಯ್ತಾ? ನೀರಿನ ತೂಕ ಎಷ್ಟು ಅಂತ ಕೇಳಿದ್ರೆ, ಆಯ್ತಾ? ಯಾವುದೋ ಒಂದು ಫ್ಲಾಸ್ಕ್ ಇರುತ್ತೆ, ಅದು ಖಾಲಿ ಇದ್ದಾಗ 84.37 ಗ್ರಾಮ್ ಅಂತೆ. ಅದು ತುಂಬ ಇದ್ದಾಗ, ನೀರಿಂದ ತುಂಬಿಕೊಂಡಿದ್ದಾಗ 173.10 ಗ್ರಾಮ್ ಅಂತೆ. ಹಾಗಾದ್ರೆ ಒಳಗಡೆ ನೀರಿದೆಯಲ್ಲ, ಅದ್ರ ತೂಕ ಎಷ್ಟು ಅಂತ ಕೇಳಿದೆ. ಆಯ್ತಾ? ಸಿಂಪಲ್ ಇದು. ಫುಲ್ ಇದ್ದಾಗ ಎಷ್ಟಿದೆ ಆ ಫ್ಲಾಸ್ಕ್ ತೂಕ? 173.10 ಇದೆ. ಆಯ್ತಾ? ಎಂಟಿ ಖಾಲಿ ಇದ್ದಾಗ ಎಷ್ಟಿದೆ? ಖಾಲಿ ಇದ್ದಾಗ 84.37 ಇದೆಯಂತೆ. ಜಸ್ಟ್ ಮೈನಸ್ ಮಾಡಿ. ಆಯ್ತಾ? 10ರಲ್ಲಿ 7 ಕಳೆದ್ರೆ 3. ಆಯ್ತಾ? ಪುನಃ ಇದು 10 ಆಗುತ್ತೆ. 10ರಲ್ಲಿ 3 ಕಳೆದ್ರೆ 7. ಇದೇನಾಗುತ್ತೆ? 2. 12ರಲ್ಲಿ 4 ಕಳೆದ್ರೆ 8. ಇದೇನಾಗುತ್ತೆ? 16ರಲ್ಲಿ 8 ಕಳೆದ್ರೆ 8. 88.73 ಗ್ರಾಮ್ ಆಗುತ್ತೆ. ಆಯ್ತಾ? ನೀರೊಂದು ತೂಕ, ಒಳಗಡೆ ನೀರಿದೆಯಲ್ಲ ಅದ್ರ ತೂಕ 88.73 ಗ್ರಾಮ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 48 ನೋಡಿ. ಕ್ವಶನ್ ನಂಬರ್ 48ನ ಓದಿ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಇದು ಪ್ರೀವಿಯಸ್ ಕ್ವಶನ್ ಹೋಲಿಸ್ಕೊಂಡು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಇದರಲ್ಲಿ ಏನು ಕೇಳಿದೆ ಅಂದರೆ ಯಾವುದೋ ಒಂದು ವೆಸಲ್ ಇದೆಯಂತೆ. ವೆಸಲ್ ಅಂದರೆ ಯಾವುದೋ ಒಂದು ಪಾತ್ರೆ ಇದೆಯಂತೆ. ಆ ಪಾತ್ರೆ ಖಾಲಿ ಇದ್ದಾಗ 1.24 kg ತೂಕ ಇದೆಯಂತೆ. ಒಂದು ಪಾತ್ರೆ ಖಾಲಿ ಇದ್ದಾಗ 1.24 kg ತೂಕ ಇದೆಯಂತೆ. ಆ ಪಾತ್ರೆ ಹಾಲಿಂದ ತುಂಬಿದಾಗ 5.36 kg ವೆಯ್ಟ್ ಇದೆಯಂತೆ. ಹಾಗಾದ್ರೆ ಆ ಪಾತ್ರೆಯಲ್ಲಿ ಮುಕ್ಕಾಲ್ ಭಾಗ ಹಾಲಿದ್ದಾಗ ಹಾಲಿನ ತೂಕ ಎಷ್ಟು ಅಂತ ಕೇಳಿದಾನೆ. ಆಯ್ತಾ? ಆ ಪಾತ್ರೆಯಲ್ಲಿ ಮುಕ್ಕಾಲ್ ಭಾಗ ಹಾಲೇನಾದ್ರು ಇದ್ರೆ ಅದು ತೂಕ ಎಷ್ಟಿರುತ್ತೆ ಅಂತ ಕೇಳಿದಾನೆ. ಫಸ್ಟ್ ಏನ್ ಮಾಡಿ, ಆ ವೆಸಲ್, ಆ ಪಾತ್ರೆ ಫುಲ್ ಇದ್ದಾಗ ತೂಕ ಎಷ್ಟು ಫೈಂಡ್ ಔಟ್ ಮಾಡಿ. ತೂಕ ಎಷ್ಟು? 5.36 kg ಅಂತೆ. ಆ ಪಾತ್ರೆ ಎಂಟಿ ಇದ್ದಾಗ, ಖಾಲಿ ಇದ್ದಾಗ ತೂಕ ಎಷ್ಟಂತೆ? 1.24 kg ಅಂತೆ. ಹಾಗಾದ್ರೆ ಹಾಲಿನ ತೂಕ ಎಷ್ಟು ಬರುತ್ತೆ? 6ರಲ್ಲಿ 4 ಕಳೆದ್ರೆ 2, 3ರಲ್ಲಿ 2 ಕಳೆದ್ರೆ 1, 5ರಲ್ಲಿ 1 ಕಳೆದ್ರೆ 4. ಆಯ್ತಾ? ಹಾಲಿನ ತೂಕ 4.12 kg ಬರುತ್ತೆ. ಅಕಸ್ಮಾತ್ ಅವನು ಏನಾರ ಬರೀ ಹಾಲಿನ ತೂಕ ಏನಾರ ಫೈಂಡ್ ಔಟ್ ಮಾಡಿ ಅಂತ ಏನಾರ ಕೇಳಿದ್ರೆ ಹಾಲಿನ ತೂಕ 4.12 kg ಬರುತ್ತೆ.
ಇದ್ರಲ್ಲಿ ಏನ್ ಕೇಳಿದಾರೆ, ಆ ಪಾತ್ರೆ ಮುಕ್ಕಾಲು ಭಾಗ ಹಾಲಿಂದ ತುಂಬಿದಾಗ ಹಾಲಿನ ತೂಕ ಎಷ್ಟು ಅಂತ ಕೇಳಿದಾರೆ. ಆಯ್ತಾ, ಆ ಪಾತ್ರೆ ಪೂರ್ತಿ ಹಾಲಿಂದ ತುಂಬಿದಾಗ ಹಾಲಿನ ತೂಕ 4.12 kg ಅಂತೆ. ಆಯ್ತಾ, ಆ ಪಾತ್ರೆ ಪೂರ್ತಿ ಹಾಲಿಂದ ತುಂಬಿದಾಗ ಆ ಪಾತ್ರೆ ಹಾಲಿನ ತೂಕ, ಆ ಪಾತ್ರೆ ಪೂರ್ತಿ ಹಾಲಿಂದ ತುಂಬಿದಾಗ ಹಾಲಿನ ತೂಕ 4.12 kg ಅಂತೆ. ಅವನ್ ಕೇಳಿರೋದು ಆ ಪಾತ್ರೆ ಮುಕ್ಕಾಲು ಭಾಗ ತುಂಬಿದಾಗ ಹಾಲಿನ ತೂಕ ಎಷ್ಟು ಅಂತ ಕೇಳಿದೆ. ಆಯ್ತಾ, ಜಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿ 3/4 ಇಂಟು 1.2. ಆಯ್ತಾ, 3/4 ಇಂಟು 1.2, 3/4 ಇಂಟು 4.12 ಸಿಂಪ್ಲಿಫೈ ಮಾಡಿ ನಮಗೆ 3.09 kg ಬರುತ್ತೆ. ಆಯ್ತಾ, ಆ ಪಾತ್ರೆ ಮುಕ್ಕಾಲು ಭಾಗ ತುಂಬಿದಾಗ, ಆ ಪಾತ್ರೆ ಹಾಲಿಂದ ಮುಕ್ಕಾಲು ಭಾಗ ತುಂಬಿದಾಗ ಹಾಲಿನ ತೂಕ 3.09 kg ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಇ. ಆಯ್ತಾ, ಇನ್ನೊಂದ್ಸಲ ಕನ್ಕ್ಲೂಡ್ ಮಾಡ್ತೀನಿ. ಒಂದು ಪಾತ್ರೆ ಇದೆಯಂತೆ, ಅದು ಪೂರ್ತಿ ಹಾಲಿಂದ ತುಂಬಿದಾಗ 5.36 kg ಅಂತೆ, ಅದು ಖಾಲಿ ಇದ್ದಾಗ 1.24 kg ಅಂತೆ. ಹಾಗಾದ್ರೆ ಆ ಪಾತ್ರೆಯಲ್ಲಿ ಇದೆಯಲ್ಲ ಹಾಲಿನ ತೂಕ 4.12 kg. ಆ ಪಾತ್ರೆ ಇದೆಯಲ್ಲ, ಆ ಪಾತ್ರೆಯಲ್ಲಿರೋ ಹಾಲಿನ ತೂಕ 4.12 kg. ಅವನು ಕೇಳಿರೋದು ಆ ಪಾತ್ರೆಯಲ್ಲಿ ಮುಕ್ಕಾಲು ಭಾಗ ಹಾಲಿದ್ದಾಗ ಹಾಲಿನ ತೂಕ ಎಷ್ಟು ಅಂತ. ಆ ಪಾತ್ರೆಯಲ್ಲಿ ಮುಕ್ಕಾಲು ಭಾಗ ಹಾಲಿದ್ದಾಗ ಹಾಲಿನ ತೂಕ 3.09 kg. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 49 ನೋಡಿ. ಕ್ವಶನ್ ನಂಬರ್ 49 ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಒಂದು ಬಾಕ್ಸ್ ವೆಯ್ಟ್ ತೂಕ 143.08 kg ಅಂತೆ. ಆಯ್ತಾ, ಒಂದೇ ಒಂದು ಬಾಕ್ಸ್ ತೂಕ 143.08 kg ಅಂತೆ. ಹಾಗಾದ್ರೆ 18 ಬಾಕ್ಸ್ ತೂಕ ಎಷ್ಟು ಅಂತ ಕೇಳಿದ್ರೆ, ಆ ರೀತಿ 18 ಬಾಕ್ಸ್ ತೂಕ ಎಷ್ಟು ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? 143.08 ಇಂಟು 18 ಮಾಡಿ, 143.08 ಇಂಟು 18 ಮಾಡಿ, ನಮ್ಗೇನು ಬರುತ್ತೆ? 2575.44 kg ಬರುತ್ತೆ. ಆಯ್ತಾ, 18 ಬಾಕ್ಸ್ ತೂಕ 2575.44 kg ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 50 ನೋಡಿ. ಕ್ವಶನ್ ನಂಬರ್ 50 ತುಂಬಾ ಡಿಫ್ರೆಂಟ್ ಆಗಿದೆ. ನೋಡಿದ್ರೆ 3ನೇ ಕ್ಲಾಸ್ ಮಕ್ಕಳಿಗೆ ಆಕ್ಚುಲಿ ಭಯ ಆಗುತ್ತೆ. ಈ ರೀತಿ ಕ್ವಶನ್ ನೋಡಿದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಿಜವಾಗ್ಲೂ ಭಯ ಆಗುತ್ತೆ. ಆ ರೀತಿ ಇದೆ ಕ್ವಶನ್. ಆಯ್ತಾ, ಸಾಮಾನ್ಯವಾಗಿ ವರ್ಸ್ಟ್ ಪಾಸಿಬಲ್ ಕಂಡೀಷನ್ ಈ ರೀತಿ ಕ್ವಶನ್ ನವೋದಯ ಎಕ್ಸಾಮ್ಗೆ ಬಂದ್ರು ಬರುತ್ತೆ. ಮತ್ತೆ ಸೈನಿಕ್ ಸ್ಕೂಲಲ್ಲಿ ಇದು ಸಾಮಾನ್ಯವಾಗಿ ಈ ರೀತಿ ಕ್ವಶನ್ ಕೇಳ್ತಾರೆ. ಇದು ನೋಡಕ್ ಮಾತ್ರ ಇದು ಭಯಾನಕವಾಗಿರೋದು. ಆಯ್ತಾ, ಇದು ತುಂಬಾ ಸಿಂಪಲ್ ಆಗಿದೆ. ನೋಡಕ್ ಮಾತ್ರ ಇದು ಭಯಾನಕವಾಗಿದೆ, ಆದರೆ ತುಂಬಾ ಸಿಂಪಲ್ ಆಗಿದೆ. ಇದಕ್ಕೊಂದು ಫಾರ್ಮುಲಾ ಯೂಸ್ ಮಾಡಬೇಕು. ಆಯ್ತಾ, ಒಂದ್ 2-3 ಲೆಕ್ಕ ಸಾಲ್ವ್ ಮಾಡಿಸ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಸಿಂಪಲ್ ಆಗಿದೆ ಅಂದ್ಬಿಟ್ಟು. ಜಸ್ಟ್ ಅಡಿಷನ್ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ ಅಷ್ಟೇ. ಆಯ್ತಾ, ಇಲ್ಲಿ ನೋಡಿ, ಈ ಫಾರ್ಮುಲಾ ಯೂಸ್ ಮಾಡಿ. ಒಂದು ಫಾರ್ಮುಲಾ ಇದೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಈ ತರ ಏನಾರ ಇದ್ದಾಗ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಬರ್ಕೋಬೇಕು. ಕ್ವಶನ್ ಏನಾರ ಈ ರೀತಿ ಇದ್ದಾಗ ಅದನ್ನ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಬರ್ಕೋಬಹುದು. ಆಯ್ತಾ, ನೀವಂತೀರಾ ಮೊದಲೇ ಕಾಂಪ್ಲಿಕೇಟೆಡ್ ತರ ಇದೆ, ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟು ಇನ್ನೂ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ ಅಂತ. ಜಸ್ಟ್ ಒಂದು ಸ್ಟೆಪ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಆಯ್ತಾ, ಇದನ್ನ a ಸ್ಕ್ವೇರ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಇದೆಯಲ್ಲ, ಇದನ್ನ a ಸ್ಕ್ವೇರ್ ಅಂತ ತಿಳ್ಕೊಳ್ಳಿ, ಇದನ್ನ ಬಿ ಸ್ಕ್ವೇರ್ ಅಂತ ತಿಳ್ಕೊಳ್ಳಿ. ಆಯ್ತಾ, ನೋಡಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ತರ ಇದೆ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ತರ ಕಾಣಿಸ್ತಾ ಇದೆ ನಿಮ್ ಕಣ್ಣಿಗೆ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆ ತರ ಇದ್ದಾಗ ಏನ್ ಮಾಡ್ಬೋದು? a ಪ್ಲಸ್ ಬಿ ಇಂಟು a ಮೈನಸ್ ಬಿ ಮಾಡ್ಬೋದು. ಆಯ್ತಾ, ನೋಡಿ a ಪ್ಲಸ್ ಬಿ ಅಂದ್ರೆ ನೋಡಿ 0.01 ಪ್ಲಸ್ 0.001 ಆಯ್ತಾ, ಇಂಟು 0.01 ಮೈನಸ್ 0.001 ಈ ತರ ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಮೇಲ್ಗಡೆ ಇದೆಯಲ್ಲ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅದನ್ನ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಆಯ್ತಾ, ಡಿವೈಡೆಡ್ ಬೈ ಇದು 0.01, ಇದೇನಿದೆ ಅದನ್ನ ಬರ್ಕೋತಾ ಇದ್ವಿ. 0.001 ಇದೇನಿದೆ ಇದನ್ನ ಬರ್ಕೋತಾ ಇದ್ದೀನಿ ಅಷ್ಟೇ. ಆಯ್ತಾ, ಇದನ್ನ ಮಾತ್ರ ಎಕ್ಸ್ಪ್ಯಾಂಡ್ ಮಾಡಿದ್ನಿ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇತ್ತಲ್ಲ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಈ ತರ ಬರುತ್ತೆ. ಇಷ್ಟೇ, ಇದೊಂದು ಸ್ಟೆಪ್ ಮಾತ್ರ ಮಾಡಿ, ಏನಿಲ್ಲ. ಇವೆರಡು ಒಂದ್ಸಲ ಅಡಿಷನ್ ಮಾಡ್ತೀರಾ, ಇವೆರಡು ಒಂದ್ಸಲ ಸಬ್ಟ್ರಾಕ್ಷನ್ ಮಾಡ್ತೀರಾ. ಇಲ್ಲಿ ನೋಡಿ, ಇವೆರಡು ಒಂದ್ಸಲ ಅಡಿಷನ್ ಮಾಡಿದ್ದೀರಾ, ಎರಡು ಒಂದ್ಸಲ ಅಡಿಷನ್ ಮಾಡಿದ್ರೆ, ಎರಡು ಒಂದ್ಸಲ ಸಬ್ಟ್ರಾಕ್ಷನ್ ಮಾಡಿದ್ರೆ ಅಷ್ಟೇ. ಆಯ್ತಾ, ಈಗ ನೋಡಿ ಎಷ್ಟು ಸಿಂಪಲ್ ಆಗಿದೆ.
ಇದು ಎರಡು ಕ್ಯಾನ್ಸಲ್ ಆಗುತ್ತೆ. ಈ ಟರ್ಮು ಎರಡು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಮಾತ್ರ ಇದು ಆಯ್ತಾ. ಈಗ ಇದನ್ನ ಫಾರ್ಮುಲಾ ಅಳಿಸ್ತೀನಿ. ತುಂಬಾ ಸಿಂಪಲ್ ಆಗಿದೆ. ಇದು ಕ್ಯಾನ್ಸಲ್ ಆಯ್ತಾ, ಉಳಿದಿರೋದು ಮಾತ್ರ ಇದು, ಅದನ್ನ ಮಾತ್ರ ಬರ್ಕೋತೀನಿ. 0.01 ಪ್ಲಸ್ 0.001 ಅಷ್ಟೇ. ಇವೆರಡನ್ನು ಆ್ಯಡ್ ಮಾಡಿ ಆಯ್ತಾ. ಆ್ಯಡ್ ಸಾಮಾನ್ಯವಾಗಿ ಹಿಂಗೆ ಮಾಡೋಕ್ಕಾಗಲ್ಲ, ಈ ಥರ ಬರೆದ್ರೆ ಈಸಿ ಅಂತ. 0.001 ಇಲ್ಲಿ 0.01 ಆ್ಯಡ್ ಮಾಡೋದು ಏನಾಗುತ್ತೆ, 1 1 0 0 ಆ್ಯಡ್ ಮಾಡೋದು ಏನು ಬರುತ್ತೆ, 0.011 ಬರುತ್ತೆ. 0.011 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ ಬರುತ್ತೆ. 0.011 ಆಪ್ಷನ್ ಬಿ. ಅದೇ ಹೇಳದ್ನಲ್ಲ, ನೋಡಕ್ ಮಾತ್ರ ದೈತ್ಯಾಕಾರವಾಗಿದೆ, ಭಯಂಕರವಾಗಿದೆ, ಆದರೆ ಕ್ವಶನ್ ತುಂಬಾ ಸಿಂಪಲ್ ಆಗಿದೆ. ಇನ್ನೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಆಯ್ತಾ. ಅವನೇನಾರ ಈ ತರ ಕೊಟ್ಟ ತಕ್ಷಣ ಗೊತ್ತಾಗುತ್ತೆ ತುಂಬಾ ಡಿಫ್ರೆಂಟ್ ಆಗಿರೋದು ಇದೇ ರೀತಿ ಪ್ರಾಬ್ಲಮ್. ಸ್ಕ್ವೇರ್ ಈ ತರ ಏನೋ ಕೊಟ್ಟಾಗ ಇವೆರಡು ಒಂದ್ಸಲ ಅಡಿಷನ್ ಮಾಡಿ, ಇವೆರಡು ಒಂದ್ಸಲ ಸಬ್ಟ್ರಾಕ್ಷನ್ ಮಾಡಿ. ಒಂದೊಂದು ಕ್ಯಾನ್ಸಲ್ ಆಗುತ್ತೆ, ಉಳಿದೊಂದು ಆ್ಯಡ್ ಮಾಡಿ, ಇಷ್ಟೇ ಆಯ್ತಾ. ಕ್ವಶನ್ ನಂಬರ್ 50ಗೆ ಆಪ್ಷನ್ ಬಿ.